ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತಿದ್ದಾರೆ. ರಾಜಕಾರಣಿಗಳ ವಾಕ್ ಸಮರವೂ ಈಗ ಮುಂದುವರಿತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರ ಪ್ರತಿಭಟನೆ ತೀವ್ರಗತಿಯನ್ನು ಪಡೆದುಕೊಳ್ತಾ ಇದೆ. ಇನ್ನು ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರು ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಧಿಕಾರಿಗಳಿಗೂ ಕೂಡ ಪೊರಕೆ ಸೇವೆಯನ್ನು ಮಾಡಿದ್ರು. ರೈತ ಮಹಿಳೆಯರು ವಿಷದ ಬಾಟಲನ್ನು ಹಿಡ್ಕೊಂಡು ಬಂದು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬೈರಮಂಗಲ ಗ್ರಾಮದಲ್ಲಿ ರೈತರ ಹೋರಾಟ ಮುಂದುವರಿತಾ ಇದೆ. ಮೊನ್ನೆ ಕೂಡ ಬೈರಮಂಗಲ ಚಲೋ ಅಂತ ರೈತರೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿದರು. ಕೈಯಲ್ಲಿ ಪೊರಕೆಯನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೆಷಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಇನ್ನು ಬಿಡದಿ ರೈತರ ಹೋರಾಟಕ್ಕೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಾಥ್ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಒಂದು ಕಡೆ ವಾಕ್ ಸಮರಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ರೈತರ ಬೆಂಬಲಕ್ಕೆ ನಾವಿದ್ದೀವಿ, ನಿಮ್ಮ ಕಣ್ಣೀರನ್ನು ನಾವು ಒರೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಆಲ್ರೆಡಿ ಮೊನ್ನೆ ಬಿಜೆಪಿ ನಿಯೋಗನೂ ಕೂಡ ಬಿಡದಿ ರೈತರ ಒಂದು ಹೋರಾಟ ಮಾಡ್ತಾ ಇದ್ದಂಥ ಸ್ಥಳ ಏನಿತ್ತಲ್ಲ ಅಲ್ಲಿಗೂ ಕೂಡ ಹೋಗಿದ್ರು. JDS ನಾಯಕರು ಸಾಕಷ್ಟು ಸಭೆಗಳನ್ನು ಕೂಡ ಮಾಡಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಮನೆಯಲ್ಲಿ ಒನಕೆ ಇಡಬೇಕಾಗಿತ್ತು, ಆದರೆ ಮಹಿಳೆಯರು ಇವತ್ತು ಬೀದಿಗೆ ತಗೊಂಡು ಬಂದಿದ್ದಾರೆ. ಅಕ್ಷರಶಃ ಒನಕೆ ಓಬವ್ವನ ಅವತಾರವನ್ನು ರೈತ ಮಹಿಳೆಯರು ತೋರ್ತಾ ಇದ್ದಾರೆ. ರೈತರು ಮೊನ್ನೆ ಪೊರಕೆ ಒನಕೆ ಮಚ್ಚು ಕೈಗೆ ಏನೇನು ಸಿಗುತ್ತೆ ಎಲ್ಲ ರೀತಿಯಾದಂಥ ವಸ್ತುಗಳನ್ನು ತಂದಿದ್ರು. ನೋಡಿ ಇವತ್ತು ಪಾಪ ಅವರು ಜಮೀನಲ್ಲಿ ತಮ್ಮ ಬೆಳೆಗಳನ್ನು ಬೆಳ್ಕೊಂಡು ಅವರು ಪಾಡಿಗೆ ಅವರು ಬದುಕ್ತಾ ಇದ್ದಾರೆ. ಅಂಥವ್ರ ಕೈಯಲ್ಲಿ ಇವತ್ತು ವಿಷ ಹಿಡಿಸ್ತಾ ಇರೋದು ಯಾರು? ಸರ್ಕಾರದವರು. ಒನಕೆಯನ್ನು ಹಿಡ್ಕೊಂಡು ಬೀದಿಗೆ ತಂದಿರೋದು ಯಾರು? ಸರ್ಕಾರದವರು. ಮತ್ತು ನಿನ್ನೆ DK ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಹೇಳ್ತಾರೆ, ಇದು ನನ್ನ ಒಳಿತಿಗೋಸ್ಕರ ಮಾಡ್ತಾ ಇರೋದಲ್ಲ ಅಂದರೆ ಮತ್ತೆ ಯಾರು ಒಳಿತಿಗೋಸ್ಕರ? ರೈತರಿಗಂತೂ ಇದು ಒಳಿತಾಗಲ್ಲ ಅಂತ ರೈತರೇ ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಒಳಿತಿಗೋಸ್ಕರ ಮಾಡ್ತಾ ಇದ್ದೀರಾ? ನಾಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ. ಸಾಕಷ್ಟು ಜನಾಕ್ರೋಶದ ಜೊತೆಗೆ ರಾಜಕಾರಣಿಗಳು ವಾಕ್ಸಮರ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಮಾಡ್ತೀವಿ. ಇದು ಗದಗ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಹೇಳಿಕೆ. ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡ್ತೀವಿ, ಆ ಹೋರಾಟದಲ್ಲಿ ಸಂಸದರು, ಶಾಸಕರು, MLCಗಳು ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ರೈತ ವಿರೋಧಿ ಧೋರಣೆ ತೋರ್ತಾ ಇದೆ, ಹಾಗಾಗಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಗದಗ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಹೇಳಿಕೆ ಇದು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಡೆ ಹೋರಾಟ ಮಾಡ್ತಾರೆ. ಬಿಡದಿಯಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ತಿಕ್ಕಾಟಗಳ ನಡುವೆನೇ ನಾವು ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಸಿದ್ಧ ಅಂತ ಒಂದು ಕಡೆ DK ಶಿವಕುಮಾರ್ ಆಲ್ರೆಡಿ ಇವಾಗ ಸಾಂಕೇತಿಕವಾಗಿ ಚೆಕ್ಕನ್ನು ಕೂಡ ವಿತರಣೆ ಮಾಡಿದ್ದಾರೆ. ನೋಡಿ, ಇದೇ ಮಾಗಡಿ ಬಾಲಕೃಷ್ಣ ಈ ಹಿಂದೆ JDSನಲ್ಲಿದ್ದಾಗ ರೈತರು ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಕೈಗಾರಿಕೀಕರಣ ಮಾಡಬಾರ್ದು ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಈಗ ಪಕ್ಷ ಬದಲಾವಣೆ ಆಯಿತು, ಅವರ ಹೇಳಿಕೆಗಳು ಬದಲಾವಣೆ ಆಗಿದೆ. ಎಚ್.ಸಿ. ಬಾಲಕೃಷ್ಣ ಅವ್ರದ್ದು ಅದು ನಾವು ನ್ಯಾಯಯುತವಾಗಿ 3 ಕೋಟಿ 4 ಕೋಟಿ ಹೀಗೆಲ್ಲ ಅವರು ಕೇಳ್ತಾರೆ. ಆದರೆ ನಾವು ಏನು ನ್ಯಾಯಯುತವಾಗಿ ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಅವರು ಜಮೀನಿಗಿಂತಲೂ ಹೆಚ್ಚಿನ ಬೆಲೆಯನ್ನು ನಾವು ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ. JDSಲ್ಲಿದ್ದಾಗ ರೈತರ ಪರವಾಗಿದ್ದಂಥ ಬಾಲಕೃಷ್ಣ ಈಗ ಕಾಂಗ್ರೆಸ್ಸಿಗೆ ಬಂದಾಗ ಸರ್ಕಾರದ ಪರವಾಗಿ DK ಶಿವಕುಮಾರ್ ಪರವಾಗಿ ನಿಂತಂತೆ ಕಾಣಿಸ್ತಾ ಇದೆ. ಈ ರಾಜಕಾರಣಿಗಳು ಅದಕ್ಕೆ ಹೇಳೋದು, ಯಾವ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡ್ತಾರೋ ಗೊತ್ತಾಗಲ್ಲ ಅಂತ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಇದೇ 2023ರ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳ ಒಂದು ಪ್ಲೇ ಕಾರ್ಡನ್ನು ಮುಂದೆ ಇಟ್ಕೊಂಡು 5 ಗ್ಯಾರಂಟಿಗಳನ್ನು ರಾಜ್ಯದ ಜನತೆ ಮುಂದೆ ಇಟ್ಕೊಂಡು ಚುನಾವಣೆಯ ಪ್ರಚಾರಕ್ಕೆ ಕಾಂಗ್ರೆಸ್ ಹೋಗ್ತದೆ. ಆದರೆ ರಾಮನಗರಕ್ಕೆ ವಿಶೇಷವಾದಂತಹ ಕೂಪನ್ ವ್ಯವಸ್ಥೆಯನ್ನು ಮಾಡ್ತಾರೆ. ಇದನ್ನು ರಾಮನಗರದ ಜನ ಅವತ್ತು ಭಾಳ ಖುಷಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆ ಒಂದು ನಿಲುವನ್ನು ಒಪ್ಕೊಂಡ್ರು, ಭಾಳ ಖುಷಿಪಟ್ಟರು. ಅಯ್ಯೋ, ನಮಗೆ ಸ್ಪೆಷಲ್ ಕೂಪನ್ ಕೊಟ್ಟಿದ್ದಾರೆ ಅಂತ. ಇವತ್ತು ನೀವು ತಗೊಂಡ ಆ ಸ್ಪೆಷಲ್ ಕೂಪನ್ ಏನಿತ್ತಲ್ಲ, ಇವತ್ತು ನೀವು ಬೀದಿಗೆ ಬಂದಿದ್ದೀರಾ ರೈತರೇ. ನೀವು ಇವತ್ತು ಬೀದಿಗೆ ಬರಲಿಕ್ಕೆ
ಅವತ್ತೊಂದು ಸಲ ಯೋಚನೆ ಮಾಡ್ಬೋದಾಗಿತ್ತು, ಈ ಕೂಪನ್ ಹಿಂದೆ ಏನು ಅಜೆಂಡಾ ಇದೆ, ಇವ್ರ ಹಿಡನ್ ಅಜೆಂಡಾ ಏನು. ಅವತ್ತು ರಾಮನಗರವನ್ನು ಗೆಲ್ಲಲೇಬೇಕಾಗಿತ್ತು. JDS ತೆಕ್ಕೆಯಲ್ಲಿದ್ದಂತಹ ರಾಮನಗರವನ್ನು ಕಾಂಗ್ರೆಸ್ ಕಬ್ಜಾ ಮಾಡಬೇಕಾಗಿತ್ತು. ಹಾಗಾಗಿ DK ಶಿವಕುಮಾರ್ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಇಕ್ಬಾಲ್ ಹುಸೇನ್ ಕ್ಯಾಂಡಿಡೇಟ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಲ್ಲಿ ಸೋಲ್ತಾರೆ 2023ರಲ್ಲಿ. ಅವತ್ತು ನೀವು ಸ್ಪೆಷಲ್ ಕೂಪನ್ ತೆಗೆದುಕೊಂಡು ಇವತ್ತು ನೀವು ಬೀದಿಗೆ ಬಂದು ಕೂಗಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಗ್ಯಾರಂಟಿಗಳಿಗೆ ಮರಳಾದಂತಹ ಜನ ಇವತ್ತು ರಾಜ್ಯದ ಅನೇಕ ಭಾಗದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆದರೆ ರಾಮನಗರಕ್ಕೆ ವಿಶೇಷವಾದಂಥ ಗ್ಯಾರಂಟಿಗಳು, ವಿಶೇಷವಾದಂಥ ಕೂಪನ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಗ್ಯಾರಂಟಿಗಳಿಗೆ ಮರಳಾಗಿದ್ದಾರೆ ಈ ರಾಮನಗರದ ಜನ. ಹಾಗಾಗಿ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ. ನೋಡಿ, ಅವ್ರದ್ದೇ ಜಮೀನು 16 ವರ್ಷದಿಂದ ಅವರೇ ಉಳುಮೆ ಮಾಡ್ತಾ ಇದ್ದಾರೆ, ಅವ್ರ ಹೆಸರಲ್ಲೇ ಸಾಗುವಳಿ ಚೀಟಿ ಇದೆ, ಎಲ್ಲವೂ ಇಟ್ಕೊಂಡು ಇವತ್ತು ವಿಷದ ಬಾಟಲನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಮನಸ್ಸು ಮಾಡಿದರೆ ರೈತನೇ ಸರ್ಕಾರಕ್ಕೆ ಸಾಲ ಕೊಡ್ಬೋದು. ರೈತನಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಕ್ಕಿದ್ರೆ ಇವತ್ತು ಬೀದಿಗೆ ವಿಷದ ಬಾಟ್ಲು ಇಟ್ಕೊಂಡು ಬರುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ನೋಡಿ, ಆ ರೈತ ಮಹಿಳೆಯರು ಆ ಒನಕೆಯನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಕಳೆದ 500-600 ದಿನಗಳಿಂದನೂ ಈ ಥರ ಹೋರಾಟ ಮಾಡ್ತಾ ಇದ್ದಾರೆ. ಯಾರ ಒಳಿತಿಗಾಗಿ ಅಂದರೆ ಇವತ್ತು ಇಡೀ ದೇಶದ ವಿವಿಧ ವರ್ಗದ ಜನರ ಒಳಿತಿಗಾಗಿ ಮಾಡ್ತಾ ಇದ್ದಾರೆ. ಇವತ್ತು ರೈತ ಅನ್ನ ಬೆಳೆದ್ರೆ, ಅಕ್ಕಿ ಬೆಳೆದ್ರೆ ಇದು ದೇಶದ ಬೇರೆ ಬೇರೆ ಜನರ ಹೊಟ್ಟೆ ತುಂಬುತ್ತೆ. ಇವತ್ತು ರೈತ ಇವತ್ತು ವಿಷದ ಬಾಟಲ್ ಇಟ್ಕೊಂಡು ಕೂತ್ಕೊಂಡ್ರೆ ಬೇರೆ ಬೇರೆ ಜನರು ಕೂಡ ವಿಷ ಕುಡ್ಕೊಂಡು ಬದುಕಬೇಕಾಗ್ತದೆ. ಆಮೇಲೆ ಇದೇ ಪರಿಸ್ಥಿತಿ ಆಗೋದು ಮುಂದೆ. ರಾಜಕಾರಣಿಗಳು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ತಮ್ಮ ಒಂದು ಒಳಿತಿಗೋಸ್ಕರ ಈ ಥರ ಹೋರಾಟಗಳನ್ನು ಮಾಡ್ತಾರೆ. ಆದರೆ ರೈತರು ತಮ್ಮ ಜಮೀನನ್ನು ಉಳಿಸ್ಕೊಳ್ಳಲಿಕ್ಕೆ ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಏನಾಗಿದೆ ಏನು ಎತ್ತ ಅಂತ ಅಧಿಕಾರಿಗಳು ಹೋಗಬೇಕು, ಸರ್ಕಾರದವರು ಹೋಗಬೇಕು. ರೈತರು ಕೊಡಲ್ಲ ಅಂದಾಗ ಆ ಯೋಜನೆಯನ್ನು ಬಿಟ್ಬಿಡಿ, ಅದರಲ್ಲೇನಿದೆ. ಸುಮ್ಮನೆ ಅಲ್ಲಿ ಮಾಡಿಬಿಟ್ಟು ರೈತರು ವಿರೋಧವನ್ನು ಯಾಕೆ ಕಟ್ಕೊಳ್ತೀರಾ ಅನ್ನೋಂಥದ್ದು ಈಗ ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೇಳಿ ಬರ್ತಾ ಇರುವಂಥ ಮಾತು.